ಡೇ ಇವತ್ತು ನಮ್ಮ RCB ವರ್ಸಸ್ RR ಮ್ಯಾಚ್ ಐತಿ. ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ ನೋಡೋದು, ಯಾಕಂದ್ರೆ ಇದು ತಿಂಡಿ ಮ್ಯಾಚ್ ಆಗಿರುತ್ತೆ. ಅಂದ್ರೆ ಫುಲ್ಲು ಸಖತ್ತಾಗಿನೇ ಆಡ್ತಾ ಇದ್ರೆ ಆ ಕಡೆನೂ ಸಖತ್ತಾಗಿ ಆಡ್ತಾರೆ, ಈ ಕಡೆ ಸಖತ್ತಾಗಿ ಆಡ್ತಾರೆ. ಅದಕ್ಕಾಗಿ ಈ ಮ್ಯಾಚ್ ಬಹಳ ಸಖತ್ತಾಗಿನೇ ನಡೀತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ತರ ಆಡ್ತಾ ಇದ್ದಾರೆ ಈ ಎಲ್ಲಾ ಪ್ಲೇಯರ್ಸ್, ಮತ್ತೆ ಆ ಪ್ಲೇಯರ್ಸ್ ಕೂಡ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಎರಡು ಟೀಮ್ ಕೂಡ ಸಖತ್ತಾಗಿನೇ ಫಾರ್ಮ್ ನಲ್ಲಿ ಇದೆ. ಹಂಗಾಗಿ ಈ ಅಂದ್ರೆ ಈ ಸೀಸನ್ ಅಲ್ಲಿ ಫಸ್ಟ್ ಸೋಲ್ ಯಾರಿಗೆ ಆಗುತ್ತೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಫಸ್ಟ್ ಸೋಲ್ ಅಂದ್ರೆ ಇವ್ ಎರಡು ಟೀಮ್ ನಲ್ಲಿ ಯಾರು ಸೋಲ್ತಾರೆ ಅನ್ನೋದು ಸಖತ್ತಾಗಿನೇ ಗೊತ್ತಾಗುತ್ತೆ. ಯಾರು ಇವತ್ತು ಸೋಲ್ತಾರೆ ಅನ್ನೋದು ಅದನ್ನೆಲ್ಲ ಬಿಡುಗರು. ಇವತ್ತು ನಮ್ಮ RCB ಮ್ಯಾಚ್ ಐತಿ, ಮೂರನೇ ಮ್ಯಾಚ್. ಹ್ಯಾಟ್ರಿಕ್ ಗೆಲ್ತಾರ ಇಲ್ವಾ ಕಾದ್ ನೋಡ್ಬೇಕಾಗಿದೆ. ಹ್ಯಾಟ್ರಿಕ್ ಗೆಲ್ತಾರ ಅಂದ್ರೆ ಈ ಫಾರ್ಮ್ ನಲ್ಲಿ ನೋಡಿದ್ರೆ ಹ್ಯಾಟ್ರಿಕ್ ಗೆಲ್ತಾರೆ ಅನ್ನೋದು ಪಕ್ಕ. ಈ ಮ್ಯಾಚ್ ಗೆದ್ದು ಅವರು ಫಸ್ಟ್ನೇ ಸ್ಥಾನಕ್ಕೆ ಹೋಗ್ತಾರೆ. ಇವಾಗ ಮೂರನೇ ಸ್ಥಾನದಲ್ಲಿ ಇದಾರ. ಆಡಿ ಇವತ್ತು ಒಂದನೇ ಸ್ಥಾನಕ್ಕೆ ಹೋಗ್ಲಿ. ಮತ್ತೆ ರಾಜಸ್ಥಾನ್ ರಾಯಲ್ಸ್ ಅವ್ರ ಮೇಲೆ ಇದಾರ. ಹಂಗಾಗಿ ಅವ್ರನ್ನ ಕೆಳಗೆ ಇಳಿಸ್ಬೇಕು. ನಮ್ಮ RCB ಮೇಲೆ ಹೋಗ್ಬೇಕಂದ್ರೆ ಇವತ್ತು ಸಖತ್ತಾಗಿ ಆಡಿ ಅವ್ರನ್ನ ಉಸುರನ್ನು ಕೂಡ ಕಟ್ ಹಾಕ್ಬೇಕು. ಮತ್ತೆ ಬಾಲಿಂಗ್ ನಲ್ಲಿ ಕೂಡ ಕಟ್ ಹಾಕ್ಬೇಕು, ಮತ್ತೆ ಬ್ಯಾಟಿಂಗ್ ನಲ್ಲಿನೂ ಕಟ್ ಹಾಕ್ಬೇಕು. ನಮ್ಮ RCB ಬ್ಯಾಟಿಂಗ್ ನಲ್ಲಿ ಚೆನ್ನಾಗಿ ಆಡ್ಬೇಕು, ಬಾಲಿಂಗ್ ನಲ್ಲಿ ಕಟ್ ಹಾಕ್ಬೇಕು ಅವ್ರ ಬ್ಯಾಟರ್ಸ್ ನ. ಬಾಲಿಂಗ್ ನಲ್ಲಿ ಏನಿಲ್ಲ ಗಾಯ್ಸ್, ಸಖತ್ತಾಗಿನ ಆಡ್ತಾ ಇದಾರೆ. ಬಾಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು. ನಾವು RCB ಮಾತ್ರ ಹುಚ್ಚು ಬಿಡಿಸ್ತಾ ಇದೆ. ಅವ್ರ ಕಡೆ ಯಾರಪ್ಪ ಸ್ಟ್ರಾಂಗ್ ಆಗಿರುವುದು ಯಾರಪ್ಪ ಅಂದ್ರೆ ವೈಭವ್ ಸೂರ್ಯವಂಶಿ. ಇವ್ರು ಮಾತ್ರ ಹುಚ್ಚು ಬಿಡಿಸ್ತಿದ್ದಾರೆ. ಇವಾಗ ಯಶಸ್ವಿ ಜೈಸ್ವಾಲ್ ಕೂಡ ಫಾರ್ಮ್ ನಲ್ಲಿ ನೋಡುವ. ಜಡೇಜಾ ಅವರು ಕೂಡ ಒಂದ್ ಲೆಕ್ಕದಾಗಿ ಅಂದ್ರೆ ಅವರಿಗೆ ಜಾಸ್ತಿ ಇದು ಸಿಕ್ಕರೆ ಅವರು ಕೂಡ ಪ್ರೂವ್ ಮಾಡ್ಕೊಂಡಿರ ಆಡ್ತಾರೆ. ಅವರು ಕೂಡ ಸಖತ್ತಾಗಿನ ಆಡ್ತಾರೆ. ಯಶಸ್ವಿ ಮತ್ತೆ ವೈಭವ್ ಸೂರ್ಯವಂಶಿ ಓಪನಿಂಗ್ ಬಂದು ಫುಲ್ ಧಮಾಕನೆ ಮಾಡ್ತಾರೆ ಅಂತ ಹೇಳ್ಬೋದು. ಫಾಸ್ಟ್ ಆಗಿ ವಿಕೆಟ್ ತೆಗಿಬೇಕು ನಮ್ಮ RCB. ಏನಿದ್ರು ಮೇನ್ ವಿಕೆಟೇ ತೆಗಿಬೇಕು. ಅವ್ರ ರನ್ ಕಟ್ಟಾಕ್ಬೇಕಂದ್ರೆ ವಿಕೆಟೇ ತೆಗಿಬೇಕು. ಇಲ್ಲ ಅಂದ್ರೆ ಅವ್ರ ಘಟಾನ್ ಗಟ್ಟಿ ಆಧಾರ್ ಗುರು ಸಖತ್ತಾಗಿನೇ ಹೊಡಿತಾರೆ. ಈ ಕಡೆ ನಮ್ಮ RCB ಕಡೆ ಬ್ಯಾಟಿಂಗ್ ಬಂದ್ರೆ ಬ್ಯಾಟಿಂಗ್ ಯಾವ ತರ ಇದೆ ಅಂತಂದ್ರೆ ನೀವು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ನೋಡಿರ್ತೀರ. ಸಖತ್ತಾಗೇನೆ ಇದೆ ಅಂತ ಹೇಳ್ಬೋದು. ಓಪನಿಂಗ್ ನಲ್ಲಿ ಬಂದು ಅವರು ಕೂಡ ಧಮಾಕ ಮಾಡ್ತಾರೆ. ಇವಾಗ ಸಾಲ್ಟ್ ಕೂಡ ಫಸ್ಟ್ ಮ್ಯಾಚ್ ಆಡಿದ್ದಲ್ಲ, ಈ ಹಿಂದಿನ ಮ್ಯಾಚ್ ಚೆನ್ನಾಗಿನೇ ಆಡಿದ್ದಾರೆ. ಈ ಮ್ಯಾಚ್ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದೀನಿ. ನೋಡುವ. ದೇವದಾಸ್ ಪಡಿಕ್ಕಲ್ ಬ್ಯಾಕ್ ಟು ಬ್ಯಾಕ್ 50 ಹೊಡೆದಿದ್ರೆ ಅಂದ್ರೆ ಇದು ಮೂರನೇ ಮ್ಯಾಚ್. 100 ಏನಾದ್ರು ಹೊಡಿತಾರೆ ಅನ್ನೋ ಕಾದ್ ನೋಡೋಣ. ಸಖತ್ತಾಗಿನೇ ಆಡ್ತಾ ಇದಾರೆ. ಅವರು ಕೂಡ ಆರೆಂಜ್ ಕ್ಯಾಪ್ ಇದು ರೇಸ್ ನಲ್ಲಿ ಅವರು ಬಾಳೆಹಣ್ಣು ಅಂದ್ರೆ ಡಿಫ್ರೆಂಟ್ ಅಂದ್ರೆ ಬಾಳೆಹಣ್ಣು ಡಿಸ್ಟೆಂಟ್ ಇಲ್ಲ, ಸಮೀಪ ಇದ್ದಾರೆ. ಹಂಗಾಗಿ ಈ ಸೀಸನ್ ಆರೆಂಜ್ ಕ್ಯಾಪ್ ಅವ್ರಿಗೆ ಆಲಿ, ಮತ್ತೆ ರನ್ ಜಾಸ್ತಿ ಹೊಡಿಲಿ. ಈ ಮ್ಯಾಚ್ ನಮ್ಮ RCB ವಿನ್ ಆದ್ಮೇಲೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.